ಛೇ, ತಪ್ಪಿಸ್ಕೊಂಡ್ಬಿಟ್ಲು. ತುಂಬಾ ಅಪಾಯ ಇದೆ. ಊರ್ಮಿಳಾ ಆಚೆ ಇದ್ದಷ್ಟು ಅಪಾಯ ಇದೆ. ಆದ್ರೆ ನಮ್ಗಿದೆಲ್ಲ ವಿಚಿತ್ರ ಅನ್ನಿಸ್ತಾ ಇದೆ. ಈ ಊರ್ಮಿಳಾ ಯಾರು? ಅವಳಿಂದ ಯಾರಿಗ ಅಪಾಯ ಇದೆ? ನೀವು ಯಾವ ಕೇಸ್ ತನಿಖೆ ಮಾಡೋದಕ್ಕೆ ಇಲ್ಲಿಗೆ ಬಂದ್ರಿ? ಎಕ್ಸ್ ಮಿನಿಸ್ಟರ್ ನಾಗರಾಜ್ ದೇಸಾಯಿ ಮಗ ಶಿಖರ್ ದೇಸಾಯಿ, ಅವನ್ನ ಎನ್ಕ್ವೈರಿ ಮಾಡೋದಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದೆ. ಶಿಖರ್ ದೇಸಾಯಿ, ಆ ಶಿಖರ್ ದೇಸಾಯಿನ ವೈಜಯಂತಿ ಕೊಲೆ ಮಾಡಿರ್ಬೋದು ಅಂತ ನಮ್ಗೆ ಅನುಮಾನ ಇದೆ. ಇಲ್ಲ, ನನ್ನ ಪ್ರಕಾರ ವೈಜಯಂತಿ ಕೊಲೆ ಮಾಡಿಲ್ಲ. ನನಗೆ ತಪ್ಪಿಸ್ಕೊಂಡಿರೋ ಊರ್ಮಿಳಾ ಮೇಲೆ ಅನುಮಾನ ಇದೆ. ಅವಳೇ ಕೊಲೆ ಮಾಡಿರೋ ಚಾನ್ಸಸ್ ತುಂಬ ಇದೆ. ಆದರೆ ಕೊಲೆ ಮಾಡೋದಕ್ಕೆ ಅವಳಿಗೆ ಸ್ಟ್ರಾಂಗ್ ಮೋಟಿವ್ ಬೇರೆ ಇದೆ. ಶಿಖರ್ ದೇಸಾಯಿನ ಕೊಲೆ ಮಾಡೋದಕ್ಕೆ ಊರ್ಮಿಳಾಗೆ ಸ್ಟ್ರಾಂಗ್ ಮೋಟಿವ್ ಇದೆಯಾ? ಹೇಗೆ? ಈ ಶಿಖರ್ ದೇಸಾಯಿ, ನಾಗರಾಜ್ ದೇಸಾಯಿ ಎಲ್ಲರೂ ನಮ್ಮ ಬಿಜಾಪುರ ಕಡೆಯವರು. ಇವರಲ್ಲೇ ರಾಜಕೀಯದಲ್ಲಿದ್ರು. ಈಗೊಂದು 6 ತಿಂಗಳ ಹಿಂದೆ ಬಿಜಾಪುರದಲ್ಲಿ ಒಂದು ಘಟನೆ ನಡೀತು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಊರ್ಮಿಳಾ ಎಲ್ಲಿ? ಬೆಳಿಗ್ಗೆ ತಾನೇ ಪ್ರಜ್ಞೆ ಬಂದಿದೆ. ಡಾಕ್ಟರ್ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ದಾರೆ. 6 ತಿಂಗಳಿಂದ ಈ ದಿನಕ್ಕೋಸ್ಕರ ಕಾಯ್ತಿದ್ದೀನಿ. ಆ ಡಾಕ್ಟರ್ ಬಂದ್ರೆ ಇಲ್ಲೇ ನಿಲ್ಲಕ್ಕೆ ಹೇಳು. ಊರ್ಮಿಳಾ, ಹೆದರ್ಕೋಬೇಡ. ನಾನು ಪೊಲೀಸ್ ಆಫೀಸರ್ ದೀಕ್ಷಾ. ನಿನಗೆ ತೊಂದರೆ ಮಾಡೋದಿಲ್ಲ. ನಿನಗೆ ಸಹಾಯ ಮಾಡಕ್ ಬಂದಿದ್ದೀನಿ. ಗಾಬರಿ ಆಗ್ಬೇಡ. ನನಗೆ ನಿನ್ನ ಹೇಳಿಕೆ ಬೇಕು. 6 ತಿಂಗಳ ಹಿಂದೆ ಏನಾಯ್ತು, ಹೇಗಾಯ್ತು, ಏನಾದ್ರೂ ನೆನಪಾಯ್ತಾ? ಅಪ್ಪ ಎಲ್ಲಿ? ನೆನ್ಪು ಮಾಡ್ಕೋ ಊರ್ಮಿಳಾ. 6 ತಿಂಗಳು ನೀನು ಕೋಮಾದಲ್ಲಿದ್ದೆ. ಈಗ ನೀನು ಚೆನ್ನಾಗಾಗಿದ್ಯಾ? ಚೆನ್ನಾಗಿ ಜ್ಞಾಪಕ ಮಾಡ್ಕೋ. ಕಮ್ ಆನ್ ಮಾ. ನೋಡು, ಸಮಾಧಾನವಾಗಿ ಯೋಚನೆ ಮಾಡು. 6 ತಿಂಗಳ ಹಿಂದೆ ಇದೇ ಮನೆಯಲ್ಲಿ ತಂದೆ ಶರಣಪ್ಪ ಅವ್ರ ಕೊಲೆ ಆಯಿತು. ಅದು ನಿನ್ನ ಕಣ್ಮುಂದೆ. ನೆನಪು ಮಾಡ್ಕೊ. ಯಾರೋ ನಿನ್ನನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ರು. ಆದ್ರೆ ನೀನ್ ಬದುಕುಳ್ದೆ. ತಲೆಗೆ ಜೋರಾಗಿ ಏಟ್ ಬಿದ್ದಿದ್ರಿಂದ ನೀನ್ ಕೋಮಾಗ ಹೋಗಿದ್ದೆ. ಹೇಳು ಊರ್ಮಿಳಾ, ಹೇಳು. ನೆನ್ಪಾಯ್ತಾ? ಏನಾದ್ರೂ ಹೇಳು. ಕೊಲೆಗಾರ ಯಾರು ಅನ್ನೋದಕ್ಕೆ ನೀನೊಬ್ಳೆ ಸಾಕ್ಷಿಯಮ್ಮ. ನೀನೇ ಐ ವಿಟ್ನೆಸ್. ನಿನ್ನ ಒಬ್ಬಳ ಸಾಕ್ಷಿ ಸಾಕು. ಅವನನ್ನ ನಾನ್ ನೇಣಿಗೆ ಹಾಕ್ತೀನಿ. ಯಾರವನು? ಹೇಳಮ್ಮ, ಹೇಳು. ಅಪ್ಪ ಅಪ್ಪ. ಸಮಾಧಾನ ಮಾಡ್ಕೊ. ನನಗೆ ಗೊತ್ತಿದೆ ನಿನಗೆ ತುಂಬ ಅನ್ಯಾಯ ಆಗಿದೆ. ಆದರೆ ಯೋಚನೆ ಮಾಡಬೇಡ. ನಿನಗೆ ನಾನು ನ್ಯಾಯ ಕೊಡಿಸ್ತೀನಿ. 6 ತಿಂಗಳ ಹಿಂದೆ ಏನಾಯ್ತು ಅಂತ ಹೇಳು. ನಿನಗೆಲ್ಲ ನೆನಪಾಗ್ತಿದೆ ತಾನೆ? ಎಲ್ಲ ಈಗ ನಡೆದಾಗ ನೆನಪಾಗ್ತಿದೆ ಮೇಡಮ್. ವೆರಿ ಗುಡ್ ಅಮ್ಮ, ವೆರಿ ಗುಡ್. ಹೇಳು, ಅವತ್ತು ಏನಾಯ್ತು ಅಂತ ನನಗೆ ಕ್ಲಿಯರಾಗಿ ಹೇಳು. ಅವತ್ತು ಅಪ್ಪ 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 ಎಲ್ಲಿದ್ದೀರಾ? ಅಪ್ಪ ಬಾಗ್ಲು ತೆಗ್ದೇ ಇದೆಯಲ್ಲ, ಎಲ್ಲಿ ಹೋದ್ರು?
ನೀನೇನು ದೊಡ್ಡ ಸ್ಟಾರ ಇವತ್ತು ನಿನಗೊಂದು ಗದ್ದಿ ಕಾಣಿಸ್ತೀನಿ. ಶಿಖರ್ ದೇಸಾಯಿ ಅವತ್ತು ಹೊರಗಡೆ ಶಿಖರ್ ದೇಸಾಯಿನ ನೋಡಿದೆ. ಶಿಖರ್ ದೇಸಾಯಿ ಅಂದ್ರೆ ಎಕ್ಸ್ ಮಿನಿಸ್ಟರ್ ನಾಗರಾಜ್ ದೇಸಾಯಿ ಮಗ ತಾನೆ? ಹೌದು. ಯೋಚನೆ ಮಾಡಿ, ಕಾನೂನು ಎಲ್ಲಾರ್ಗೂ ಒಂದೇ. ಎಷ್ಟೇ ಪ್ರಭಾವಿಯಾಗಿದ್ರು ನಾನು ಅವನನ್ನ ಬಿಡೋದಿಲ್ಲ. ಆದರೆ ನೀನ್ ಮಾತ್ರ ಹಿಂದೇಟಾಕ್ಬಾರ್ದು. ದೇಸಾಯಿ ಕುಟುಂಬ ಈಗ ಬೆಂಗಳೂರಲ್ಲಿ, ನಾವಲ್ಲಿಗೆ ಹೋಗ್ಬೇಕು. ನೀನು ಹೊರಡಕ್ಕೆ ತಯಾರಾಗು. ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ. ಅಧಿಕಾರದ ಮದ, ದುಡ್ಡಿನ ಮದದಿಂದ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ದಾರೆ. ಕಲಿಸ್ತೀನಿ ಅವ್ರಿಗೆ, ಕಾನೂನಿನ ಪಾಠ ಕಲಿಸ್ತೀನಿ. ಇದೇ ಕೇಸ್ನ ತನಿಖೆ ಮಾಡೋದಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದೆ. ಶಿಖರ್ ಮನೆಗೆ ಹೋಗ್ಬಿಟ್ಟು ಮಾತಾಡಿದೆ. ಅದ್ರ ಮಾರನೇ ದಿನ ಅವನ್ ಕೊಲೆ ಆಗೋಯ್ತು. ಈ ಕೊಲೆನ ವೈಜಯಂತಿನೇ ಮಾಡಿಲ್ಲ ಅಂತ ಹೇಗೆ ಹೇಳ್ತೀರಾ? ನನಗೂ ಈ ಮೊದಲು ಆಕೆ ಮೇಲೆ ಅನುಮಾನ ಇತ್ತು. ಆಗ ನಾನೇ ಅವಳನ್ನ ವಿಚಾರಣೆ ಮಾಡಿದೆ. ಅವಳು ಶಿಖರ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ ನಿಜ, ಆದರೆ ಕೊಲೆ ಮಾಡಿಲ್ಲ. ಇಷ್ಟಕ್ಕೂ ಶಿಖರ್ ಕೊಲೆ ನಡೆಯೋ ಸಮಯದಲ್ಲಿ ವೈಜಯಂತಿ ನನ್ನ ಜೊತೆನೆ ಜಾಗಿಂಗ್ ಮಾಡ್ತಿದ್ರು. ಅಂದ್ರೆ ಊರ್ಮಿಳಾನೇ ಮಾಡಿರ್ಬೇಕು ಅಂತೀರಾ? ಅವಳು ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಆದರೆ ಅಪ್ಪನ ಕೊಲೆಯ ದ್ವೇಷ ಅವಳ ಕಣ್ಣಲ್ಲಿ ಜ್ವಲಿಸ್ತಾ ಇರೋದನ್ನ ನಾನೇ ನೋಡಿದ್ದೀನಿ. ಶಿಖರ್ ಮನೇನ ನಾನೇ ಒಂದ್ಸಲ ತೋರಿಸಿದ್ದೆ, ಹಾಗಾಗಿ ಅವಳೇ ಮಾಡಿರ್ಬೇಕು. ಹಲೋ, ವಾಟ್? ಹೌದಾ? ಏನಾಯ್ತು ದೊಡ್ಡಪ್ಪ? ಬೆಳಗ್ಗೆಯಿಂದ ಹೇಮ ಕಾಣ್ತಾ ಇಲ್ಲಪ್ಪ. ಏನು? ಅದಕ್ಕೆ ಕಾಣಿಸ್ತಾ ಇಲ್ವಾ? ಇಲ್ಲ, ಬೆಳಗ್ಗೆ ಇದ್ದಾಗಿಂದ ಕಾಣ್ತಾ ಇಲ್ಲ. ಅವರೆಲ್ಲಾದ್ರೂ ಹೋಗ್ತೀನಿ ಅಂತ ಹೇಳಿದ್ರಾ? ಇಲ್ಲ, ಅವಳೆಲ್ಲಾದ್ರೂ ಹೋಗ್ಬೇಕಾದ್ರೆ ನನಗೆ ಹೇಳ್ಬಿಟ್ಟೆ ಹೋಗ್ತಾ ಇದ್ಲು. ಬೇರೆ ಯಾರಾದ್ರೂ ಮನೆಗೆ ಬಂದಿದ್ರಾ? ಇಲ್ಲ, ಯಾರೂ ಬಂದಿಲ್ಲ. ಅವಳಿಗೂ ಯಾರಾದರೂ ಏನಾದರೂ ತೊಂದರೆ ಮಾಡಿರ್ಬೋದಾ ಅಂತ ನನಗೆ ಭಯ ಆಗ್ತಾ ಇದೆ. ನಿನ್ನ ಹೆಸರು? ರಾಜು. ನಿಮ್ಗೇನೋ ವಿಷಯ ಗೊತ್ತಿದೆ, ಏನದು? ಅದು ನಿಜ ಹೇಳೋ. ಅದು ನಿನ್ನೆ ರಾತ್ರಿ ನಾ ಮನೆ ಕೆಲಸನೆಲ್ಲ ಮುಗಿಸಿ ಮಲಗೋಕೆ ಹೋಗ್ತಾ ಇದ್ದೆ. ಆಗ ಅಮ್ಮವರು
ಹೇಮ ತಾನಾಗಿ ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಎಲ್ಲ ಪ್ಲಾನ್ ಮಾಡ್ಕೊಂಡೇ ಹೋಗಿದ್ದಾಳೆ. ಮನೆಯಿಂದ ಚಿನ್ನ ಒಡವೆ ತಗೊಂಡೋಗಿದ್ದಾಳೆ ಅಂದರೆ ಅದರಲ್ಲೇನೋ ಒಳಸಂಚು ನಡೆದಿದೆ. ಅಂದರೆ ಶಿಖರ್ ಕೊಲೆಗೂ ಅದಕ್ಕೆಗೂ ಏನಾದರೂ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದೀರಾ? ತೇಜಸ್, ಏನಪ್ಪ ಹೇಳ್ತಾ ಇದ್ದೀಯ ನೀನು? ದೊಡ್ಡಪ್ಪ, ನೀವು ಯೋಚನೆ ಮಾಡಿ ನೋಡಿ. ಶಿಖರ್ ಕೊಲೆ ಆದಾಗ ಕೊನೆಯಲ್ಲಿ ಶಿಖರ್ ಜೊತೆ ಇದ್ದಿದ್ದು ಅದಕ್ಕೇನೆ. ಕೊಲೆ ಆದಾಗ ಮೊದಲು ಹೋಗಿ ನೋಡಿದ್ದು ಅದಕ್ಕೇನೆ. ಈಗ ನೋಡಿದ್ರೆ ಮನೆ ಬಿಟ್ಟು ಹೋಗಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಅನುಮಾನ ಬರ್ತಾ ಇಲ್ವಾ? ಹೇಮಿಗೆ ಎಲ್ಲೋಗಿರ್ಬೋದು? ಅವಳ ತಾಯಿ ಮನೆಗೆ ಏನಾದರೂ ಹೋಗಿರ್ಬೋದಾ? ಇಲ್ಲ, ಅಲ್ಲೂ ಹೋಗಿಲ್ಲ. ನಾನು ಈಗ ತಾನೇ ಫೋನ್ ಮಾಡಿ ಕೇಳಿದೆ. ಹೇಮ ಜೊತೆಗೆ ಯಾರು ತುಂಬ ಕ್ಲೋಸ್ ಆಗಿದ್ರು? ಅವ್ರು ಯಾರ ಜೊತೆಗಾದ್ರೂ ಕ್ಲೋಸ್ ಆಗಿದ್ರೆ ನಮಗೆ ತಿಳಿಸಿ. ಇಲ್ಲ, ಅಂತ ಒಡನಾಟ ಯಾವುದು ನನಗೆ ಗೊತ್ತಿಲ್ಲ. ಅಂದ್ರೆ ಶಿಖರ್ ಕೊಲೆಯಲ್ಲಿ ಊರ್ಮಿಳಾ ಅಥವಾ ಹೇಮ ಇಬ್ಬರಲ್ಲಿ ಯಾರ್ದೋ ಒಬ್ಬರು ಪಾಲಿದೆ ಅನ್ನೋದಂತೂ ಗ್ಯಾರಂಟಿ. ಎಸ್. ಹೇ, ಕನೆಕ್ಟ್ ಆಗ್ತಾ ಇದೆ. ಸಿಹಿಯ ಇಲ್ಲೇ ಎಲ್ಲೋ ಇದ್ದಾಳೆ. ಊರ್ಮಿಳಾ, that way. ಊರ್ಮಿಳಾ, ಇಲ್ಲೇ ಎಲ್ಲೋ ಇದ್ದಾಳೆ. ಸಿ ಗೈಸ್, ಸಿ ಹಿಯರ್. She's definitely somewhere here. ಊರ್ಮಿಳಾ, ಏನಿದೆಲ್ಲ? ಯಾರು ನಿನ್ನ ಕಿಡ್ನಾಪ್ ಮಾಡಿದ್ದು? ಗೊತ್ತಿಲ್ಲ. ನೀವು ಸಿ ಐ ಡಿಗಳ ಹತ್ರ ಮಾತಾಡ್ತಾ ಇದ್ದಾಗ ನನ್ಗೆ ಯಾರು ಬಾಯಿ ಮುಚ್ಚಿ ಇಲ್ಲಿ ಕರ್ಕೊಂಡು ಬಂದು ಕೂಡ ಹಾಕಿದ್ದಾರೆ. ನಿನ್ ಕೈಯಲ್ಲಿರೋ ವಾಚ್ ಇಂದ ನೀನಿರೋ ಜಾಗ ಡಿಟೆಕ್ಟ್ ಆಯ್ತು. ಅವ್ನು ಯಾರು? ಅವ್ನ ಮುಖ ನೋಡ್ದ? ಇಲ್ಲ. ಅದು ಸರಿ, ಇವ್ರು ನಿಮ್ಮನ್ನ ಬಚಾವ್ ಮಾಡ್ತೀನಿ ಅಂತ ಹೇಳಿದಾಗ್ಲೂ ಇವ್ರ ಕೈಯಿಂದ ಯಾಕೆ ತಪ್ಪಿಸ್ಕೊಂಡು ಓಡಾಡಿದ್ರಿ? ಯಾರೋ ನನಗೆ ಫೋನ್ ಮಾಡಿ ಹೆದರ್ಸಿದ್ರು. ಇನ್ಸ್ಪೆಕ್ಟರ್ ದೀಕ್ಷಾ ಮೇಡಮು ದೇಸಾಯಿ ಕಡೆಯಿಂದ ಲಂಚ ಇಸ್ಕೊಂಡಿದ್ದಾರೆ, ಸಾಕ್ಷಿ ನಾಶ ಮಾಡೋದಕ್ಕೆ ಅವ್ರು ನನ್ನ ಕೊಲೆ ಮಾಡ್ತಾರೆ, ಅದಕ್ಕೋಸ್ಕರನೇ ಬೆಂಗಳೂರಿಗೆ ಕರ್ಕೊಂಡು ಬಂದರು ಅಂತ. ಅದೇ ಟೈಮಿಗೆ ದೀಕ್ಷಾ ಮೇಡಮು ಗನ್ ಹಿಡ್ಕೊಂಡು ನನ್ನ ಹತ್ರ ಬಂದರು. ಎಷ್ಟು ತಪ್ಪು ತಿಳ್ಕೊಂಡಿದ್ಯಾ ನೋಡು. ಸರಿ, ಇದಕ್ಕಿಂತ ಮೊದಲು ಇವಳನ್ನ ಯಾರು ಕಿಡ್ನಾಪ್ ಮಾಡಿದ್ನೋ ಅವನ್ನ ಕಂಡುಹಿಡಿಬೇಕು. ಈ ಕೊಲೆಗಳ ಹಿಂದೆ ಅವನೇ ಇರಬೇಕು. ಹಲೋ. ಹಾಂ, ನಾನು ಹೊರಟಿದ್ದೀನಿ. ಇಲ್ಲೇ ಕಾಯ್ತಾ ಇದ್ದೀನಿ. ಬರ್ತೀನಿ. ಬೇಡ ಬೇಡ ಬೇಡ, ಈಗಲೇ ಯಾರಿಗೂ ಗೊತ್ತಾಗೋದು ಬೇಡ. ಓಕೆ, ಬಾಯ್.
CID ನಾನು ತೇಜಸ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಅತ್ತಿಗೆ ಯಾರಿಗೂ ಕಾಯ್ತಾ ಇದ್ದಾರೆ. ಅವ್ರ ಕೈನಲ್ಲಿ ಬ್ಯಾಗು ಇದೆ. ಹಾಂ ಸರಿ ಸರಿ, ನಾನು ಗಮನಿಸ್ತಾ ಇರ್ತೀನಿ. ನೀವು ಬೇಗ ಬಂದ್ಬಿಡಿ. ಓಕೆ 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 ಓಕೆ. ಏನಾಯ್ತು? ನೀವು ಇಲ್ಲಿ? ಆಶ್ಚರ್ಯ ಆಯ್ತಾ? CID ಕಣ್ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಅದು ನಾನು ನಿಜ ಹೇಳು, ಮನೆ ಬಿಟ್ಟು ಯಾಕೆ ಇಲ್ಲಿಗೆ ಬಂದೆ? ಎಲ್ಲಿಗೆ ಹೊರಟಿದ್ಯಾ? ಅದು ಮನೇಲಿರೋ ಚಿನ್ನ ಒಡವೆ ಕಳ್ತನ ಮಾಡ್ಕೊಂಡು. ಏನ್ ಸಮಾಚಾರ? ನಿಜ ಹೇಳು, ಇಲ್ಲ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಹೇಳ್ತೀನಿ. ರೀ, ಕಾಫಿ ರೆಡಿ. ಥ್ಯಾಂಕ್ ಯು. ಮಾವ, ನೀವು ತಗೊಳ್ಳಿ. ಶಿಖರ್, ಏನು ಯೋಚನೆ ಮಾಡಿದೆ? ಯಾವ ವಿಷಯನಪ್ಪ? ಇನ್ಯಾ ವಿಷಯ ರೀ, ನೀವು ಎಲೆಕ್ಷನ್ಗೆ ನಿಲ್ತಿರೋ ಇಲ್ವೋ ಅನ್ನೋ ವಿಷಯ. ಅಯ್ಯೋ ಅಪ್ಪ, ನೀವೇ ರಾಜಕೀಯ ಬೇಡ ಅಂತ ಬಿಟ್ಟು ಬಂದಿದ್ದೀರಿ, ಈಗ ನನ್ನನ್ನು ಹೋಗುಂತೀರಾ? ಅದು ನಿಜ. ಈ ಕಾಲದಲ್ಲಿ ಅಧಿಕಾರ ಅನ್ನೋದು ಕೈಯಲ್ಲಿ ಇರಬೇಕು, ಇಲ್ಲ ಅಧಿಕಾರ ಇರೋರು ನಮ್ಮ ಕೈಯಲ್ಲಿ ಇರಬೇಕು. ಎರಡೂ ಇಲ್ಲ ಅಂತಂದ್ರೆ ಬದುಕೋದು ತುಂಬಾ ಕಷ್ಟ. ಹಲೋ, ನಾನೇ ಬರ್ತೀನಿ. ರೀ, ಯಾರ್ದು ಫೋನು? ಯಾಕೆ ಗಾಬರಿ ಆಗಿದ್ದೀರಾ? ಏನಿಲ್ಲ, ಒಂದೆರಡು ನಿಮಿಷ ಬಂದ್ಬಿಟ್ಟೆ. ರೀ, ಶಿಖರ್, ಯಾರು ಅದು? ಮನೆ ಬಾಗಿಲಿಗೆ ಬಂದವ್ರನ್ನ ಮನೆ ಒಳಗೆ ಕರೀದೆ ಹಾಗೆ ಕಳಿಸ್ತಾ ಇದೆಯಲ್ಲ? ಅಪ್ಪ, ಅದು ಏನೋ ಬಿಸ್ನೆಸ್ ಮ್ಯಾಟರು, ಸ್ವಲ್ಪ ತಲೆನೋವು ಅಷ್ಟೇ. ಯಾಕೆ ಹೇಗಿದ್ದೀರಾ? ಏನಾಯ್ತು? ಹೇಮ, ಪ್ಲೀಸ್ ನನ್ನನ್ನೇನು ಕೇಳಬೇಡ, ಸುಮ್ಮನೆ ಇದ್ಬಿಡು. ಯಾಕೆ ನನ್ನ ದೂರ ಮಾಡ್ತಿದ್ದೀರಾ? ನಾನು ನಿಮ್ಮ ಹೆಂಡತಿ. ಏನಾಯ್ತು ಅಂತ ನನ್ನ ಹತ್ರ ಹೇಳ್ಬಾರ್ದಾ? ನೀವೊಬ್ಬರೇ ಯಾಕೆ ನೋವು ತಿಂತಿದ್ದೀರಾ? ಈಗ ಬಂದೋದ್ರಲ್ಲ, ಅವ್ರು ಯಾರು? ಪೊಲೀಸ್ ಇನ್ಸ್ಪೆಕ್ಟರ್ ಬಿಜಾಪುರದಿಂದ ಬಂದಿದ್ದಾರೆ. ಪೊಲೀಸ? ಯಾಕೆ? ನಮ್ಮಿಂದ ಒಂದು ತಪ್ಪಾಗಿದೆ. ನಿಮ್ಮಿಂದ ತಪ್ಪಾಗಿದೆಯಾ? ಏನ್ರಿ ಅದು? ಹೇಮ, ಹೇಳಿದ್ನಲ್ಲ, ಈಗ ಅದನ್ನೆಲ್ಲ ಹೇಳೋಕೆ ಸಮಯ ಅಲ್ಲ. ಊರ್ಮಿಳಾ ಅನ್ನೋ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ. ನಾನು ಊರಿಗೋಗಿ ಆಗಿರೋ ಅನ್ಯಾಯಕ್ಕೆ ಏನಾದರೂ ಪರಿಹಾರ ಕೊಡೋಕ್ಕಾಗತ್ತಾ ಯೋಚನೆ ಮಾಡಬೇಕು. ಊರ್ಮಿಳಾ ಅಂದ್ರೆ ಯಾರು? ಹೇಮ, ಹೇಳಿದ್ನಲ್ಲ, ಅದನ್ನೆಲ್ಲ ಹೇಳೋಕೆ ಸಮಯ ಅಲ್ಲ. ನಾನು ಊರಿಗೆ ಹೋಗಿ ಬಂದು ಎಲ್ಲ ವಿವರವಾಗಿ ಹೇಳ್ತೀನಿ. ಪ್ಲೀಸ್, ಏನು ಕ್ವಶನ್ ಮಾಡಬೇಡ. ಅಲ್ಲ ರೀ, ಶಿಖರ್ ತುಂಬ ನೊಂದಿದ್ರು. ಊರ್ಮಿಳನ್ ನೆನೆಸ್ಕೊಂಡು ತುಂಬ ಕೊರಗ್ತಾ ಇದ್ರು. ಅದಕ್ಕೂ ನೀವು ಮನೆ ಬಿಟ್ಟು ಹೋಗೋದಕ್ಕೂ ಏನು ಸಂಬಂಧ? ನಾನು ಯಾಕೆ ಮನೆ ಬಿಟ್ಟು ಹೋಗಲಿ? ಮಾವನಿಗೆ ವಿಷಯ ತಿಳಿಸ್ದೆ ಹೊರಟೆ. ಅವ್ರೇನಾದರೂ ಕೇಳಿದ್ರೆ ಅವ್ರ ಹತ್ರ ಎಲ್ಲ ವಿಷಯನೂ ಹೇಳಬೇಕು. ನನ್ನ ಹತ್ರ ಸರಿಯಾಗಿ ಉತ್ತರ ಇರಲಿಲ್ಲ. ಅದಕ್ಕೆ ಮನೇಲಿ ಕಳ್ತನ ಮಾಡೋ ಅವಶ್ಯಕತೆ ಏನಿತ್ತು?
ಕಳ್ತನ ಅಂತ ಯಾಕೆ ಹೇಳ್ತೀರಾ ಮೇಡಮ್? ಇದು ನನ್ನ ದುಡ್ಡು, ನನ್ನ ಚಿನ್ನ ತಗೊಂಡು ಹೊರಡ್ತಾ ಇದ್ದೀನಿ ಅಷ್ಟೇ. ಯಾಕೆ ಈ ಸಮಯದಲ್ಲಿ ಚಿನ್ನ ಹಣ ತಗೊಂಡು ಯಾಕೆ ಹೋಗ್ತಾ ಇದ್ದೀರಿ? ಈ ಹಣ ಒಡವೆನೆಲ್ಲ ಊರ್ಮಿಳಂಗೆ ಕೊಡಬೇಕು ಅಂತ ಶಿಖರ್ ಅವಳ ವಿಷಯದಲ್ಲಿ ತುಂಬ ನೊಂದ್ಕೊಂಡಿದ್ರು. ಆದರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅವಳಿಗಿದೊಂದು ಸಣ್ಣ ಸಹಾಯ ಮಾಡಿದ್ರೆ ಶಿಖರ್ ಆತ್ಮಕ್ಕೆ ಶಾಂತಿ ಸಿಗುತ್ತೇನೋ ಅಂತ ಈ ಹಣ ಒಡವೆನೆಲ್ಲ ತಗೊಂಡು ಅವಳಿಗೆ ತಲುಪಿಸೋದಕ್ಕೆ ಹೊರಟಿದ್ದೀನಿ. ನೀವು ಹೇಳ್ತಾ ಇರೋದೆಲ್ಲ ನಿಜಾನಾ? ನಾನು ಯಾಕೆ ಸುಳ್ಳು ಹೇಳಿ ಸರ್? ಈಗಾಗಲೇ ಶಿಖರ್ನ ಕಳ್ಕೊಂಡು ನಿಮಗೆ ರಾಜಕೀಯ ಅನುಭವ ಸಾಕಷ್ಟಿದೆ. ನಿಮ್ಮ ಮಗನ ಕೊಲೆ ಯಾವುದೋ ರಾಜಕೀಯ ಕಾರಣದಿಂದ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ನಿಮಗೆ ಅನುಮಾನ ಬಂದಿಲ್ವಾ? ಯಾಕೆ ಬರುತ್ತೆ ಹೇಳಿ? ನಾನೇ ರಾಜಕೀಯದಿಂದ ದೂರ ಬಂದಿದ್ದೀನಿ. ನಮ್ಗೆ ಯಾರೂ ಶತ್ರುಗಳಿಲ್ಲ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ಪಕ್ಷದಿಂದ ಒತ್ತಾಯ ಇರೋದು ನಿಜನಾ? ನಿಜ. ಆದರೆ ನನಗೆ ಆಸಕ್ತಿ ಇಲ್ಲ. ಸಾಕು ಈ ರಾಜಕೀಯದ ಸಹವಾಸ. ನಿಮ್ಮ ಬದಲಾಗಿ ನಿಮ್ಮ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಪಕ್ಷ ನಿರ್ಧಾರ ಮಾಡಿತ್ತು, ನಿಜನಾ? ಹೌದು, ನಿಜ. ಅವ್ರಿಗೆ ನಮ್ಮ ಕುಟುಂಬದಿಂದ ಯಾರಾದರೂ ಒಬ್ಬರು ಸ್ಪರ್ಧೆ ಮಾಡಲೇಬೇಕು ಅಂತ ಆಸೆ ಇತ್ತು. ಅಂದರೆ ನಿಮಗಾಗಲಿ ನಿಮ್ಮ ಕುಟುಂಬದವ್ರಿಗಾಗಲಿ ಟಿಕೆಟ್ ಸಿಕ್ಕಿದ್ರೆ ಇದರಿಂದ ಬೇರೆ ಯಾರಿಗೂ ತೊಂದರೆ ಆಗತ್ತೆ. ಅವರೇ ಕೆಲಸ ಮಾಡಿರ್ಬೋದಲ್ಲ? ಏನು ನನಗೇನು ತೋರಿಸ್ತಾ ಇಲ್ಲ. ಯೋಚನೆ ಮಾಡಿ, ನಿಮ್ಮ ಪಕ್ಷದವರೇ ಯಾರೋ ಮಾಡಿರ್ತಾರೆ. ಆಯ್ತು, ಗೊತ್ತಾದ್ರೆ ಹೇಳ್ತೀನಿ. ನಿಮ್ಮ ಸೊಸೆ ಅಂದ್ರೆ ಹೇಮಗೆ ರಾಜಕೀಯದಲ್ಲಿ ಆಸಕ್ತಿ ಇತ್ತು ಅಂತ ಮಾಹಿತಿ ಇದೆ, ನಿಜನಾ? ಇನ್ನೇನಾದರೂ ಬೇಕಾ ಮಾವ? ಇನ್ನೇನು ಬೇಡ, ನೀನು ಊಟ ಮಾಡಿ ಮಲಗು. ಸರಿ, ನೀವು ಮಲಗಿ. ಸರಿ. ಎಲ್ಲ ಗೊತ್ತಾಗುತ್ತೆ ಮಾವ. ನಾನು CID ಅವ್ರ ಜೊತೆ ಮಾತಾಡ್ತೀನಿ, ನೀವು ಮಲ್ಕೊಳ್ಳಿ. ಸರಿಮ್ಮ, ಹುಷಾರಮ್ಮ. ನನಗೆ ಗ್ಯಾರಂಟಿ ಗೊತ್ತಿದೆ, ಇದು ಎಲೆಕ್ಷನ್ಗಾಗಿ ನಡೆದಿರೋ ಕೊಲೆ. ಇದ್ರ ಬಗ್ಗೆ ನಿಮ್ಗೇನೋ ಗೊತ್ತು ಅಂತ ಹೇಳಿದ್ರಲ್ಲ, ಏನದು? ನೀವು ಹೇಳ್ತಾ ಇರೋದು ನಿಜ ಮೇಡಮ್. ಜನಗಳಿಗೆ ನಮ್ಮ ಕುಟುಂಬದ ಮೇಲೆ ಎಷ್ಟು ಗೌರವ ಇದೆಯೋ ಅಷ್ಟೇ ಭಯ ಕೂಡ ಇದೆ. ಯಾರು ನೇರವಾಗಿ ಯುದ್ಧ ಮಾಡೋದಿಲ್ಲ.
ದೊಡ್ಡಪ್ಪ ರಾಜಕೀಯದಿಂದ ನಿವೃತ್ತಿ ಆದಮೇಲೆ ಟಿಕೆಟ್ಗೋಸ್ಕರ ಯಾರ್ಯಾರು ಯಾವ ರೀತಿ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ರೋ ನನಗೆ ಗೊತ್ತಿಲ್ಲ ಮೇಡಮ್. ಶಿಖರ್ಗೆ ಯಾಕೆ ರಾಜಕೀಯದಲ್ಲಿ ಆಸಕ್ತಿ ಇರಲಿಲ್ಲ? ಅವನು ಟಿಕೆಟ್ ಬೇಡ ಅಂತ ಹೇಳಿದ ನಿಜನಾ? ಹೌದು ಮೇಡಮ್, ಅದ್ರ ಬಗ್ಗೆ ನಾನು ಒಂದು ದಿವಸ ಅವನ ಹತ್ರ ಕೇಳಿದೆ. ಏನು ಹೇಳ್ತಾ ಇದೆಯಣ್ಣ ನೀನು? ನಾನು ರಾಜಕೀಯಕ್ಕ? ಹೌದು, ನೀನೇ. ಅಪ್ಪನಿಗೂ ನೋಡೋ ರಾಜಕೀಯದ ಸಹವಾಸ ಸಾಕಾಗೋಗಿದೆ. ನನಗಂತೂ ಬಿಸ್ನೆಸ್ ಮೇಂಟೆನೆನ್ಸು ಅದು ಇದರಲ್ಲಿ ಸಾಕು. ಅಯ್ಯೋ ಬೇಡಪ್ಪ, ನಾನಂತೂ ನಿನ್ನ ಜೊತೆಗೆ ಇದ್ಬಿಡ್ತೀನಿ. ನಿನಗೆ ಬೇಡವಾಗಿರೋದು ನನಗೂ ಬೇಡ ಅಷ್ಟೇ. ಹಾಗಲ್ಲ ಕಣೋ, ನನ್ನ ಮಾತು ಕೇಳೋ. ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಮ್ಗಾಗದೇ ಇರೋರು ಇದ್ದೇ ಇರ್ತಾರೆ. ಅದರಲ್ಲೂ ಈ ರಾಜಕೀಯದ ಅಧಿಕಾರ ಅವ್ರ ಕೈ ಸಿಕ್ಕಿದ್ರೆ ಮುಗ್ದೇ ಹೋಯ್ತು, ಸಾಕಷ್ಟು ತೊಂದರೆಗಳಾಗುತ್ತೆ. ಅದಕ್ಕೆ ಈ ಸರ್ತಿ ಚುನಾವಣೆಗೆ ನೀನೇ ನಿಲ್ತಿದ್ಯಾ. ಬೇಡಪ್ಪ. ಏಯ್, ಬೇಡಪ್ಪ ಅಂತ ಹೇಳಲೇ ಕೊಡುದು. ನಾನು ಹೇಳಿದ್ಮೇಲೆ ಮುಗೀತು. ನೀನು ಚುನಾವಣೆಗೆ ನಿಲ್ತಿದ್ಯಾ ಅಷ್ಟೇ. ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನೀನು ಚುನಾವಣೆ ನಿಲ್ತಿದ್ಯಾ, ಗೆಲ್ತಿದ್ಯಾ, ದಿಲ್ಲಿಗೂ ಹೋಗ್ತಿದ್ಯಾ ಏನೋ? ಹೀಗೆ ಶಿಖರ್ಗೆ ನಾನು ರಾಜಕೀಯಕ್ಕೆ ಬರೋದು ತುಂಬ ಇಷ್ಟ ಇತ್ತು. ಆದರೆ ಅವನಿಗೆ ಬೇಡವಾದದ್ದು ನಾನು ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಆದ್ರೆ ಈಗ ನೀವು ಚುನಾವಣೆಯಲ್ಲಿ ನಿಂತ್ಕೋತಾ ಇದ್ದೀರಲ್ಲ? ಹೌದು, ಅವನು ನನಗೆ ಅಣ್ಣ. ಅದಕ್ಕಿಂತ ಹೆಚ್ಚಾಗಿ ನನ್ನ ಜೀವದ ಗೆಳೆಯ. ಅವನ ಆಸೆ ನಾನು ತೀರಿಸ್ಬೇಕಲ್ವಾ? ಜೊತೆಯಲ್ಲಿ ದೊಡ್ಡಪ್ಪ ಕೂಡ ಒತ್ತಾಯ ಮಾಡಿದೆ. ಆದರೆ ಏನು? ನಾನು ಚುನಾವಣೆಗೆ ನಿಂತ್ಕೋತೀನಿ ಅಂದರೆ ಅವ್ರು ನನ್ನನ್ನು ಕೊಲೆ ಮಾಡ್ಬೋದೇನೋ ಭಯ ನನ್ನ ಕಾಡ್ತಾ ಇದೆ. ಅದಕ್ಕೆಲ್ಲ ಹೆದರ್ಕೋಬೇಡಿ. ನಿಮಗೆ ಸೆಕ್ಯೂರಿಟಿನ ನಾನು ವ್ಯವಸ್ಥೆ ಮಾಡ್ತೀನಿ. ಅಷ್ಟರಲ್ಲಿ ಕೊಲೆಗಾರನ ನಾವು ಹಿಡಿತೀವಿ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಸಿಕ್ಕದೆ ಕೂಡಲೇ ನಮಗೆ ತಿಳಿಸಿ. ದೊಡ್ಡಪ್ಪ, 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 ತೇಜು, ಆಶೀರ್ವಾದ ಮಾಡಿ ದೊಡ್ಡಪ್ಪ. ಓಹೋ, ಒಳ್ಳೇದಲ್ಲಪ್ಪ, ಒಳ್ಳೇದಾಗಲಿ. ಏನೋ ಇಷ್ಟೊಂದು ಸಂತೋಷವಾಗಿದೆಯಾ? ಏನು ವಿಷಯ? ನಾಮಿನೇಷನ್ ಫೈಲ್ ಮಾಡಿ ಬರ್ತಾ ಇದ್ದೀನಿ ದೊಡ್ಡಪ್ಪ. ಹೌದೇನೋ? ಒಳ್ಳೇದಾಗಲಪ್ಪ. ದೊಡ್ಡಪ್ಪ, ನಿಜ ಹೇಳಬೇಕು ಅಂದರೆ ಶಿಖರ್ ಇಲ್ಲದೆ ಈ ಖುಷಿ ಸಂಭ್ರಮನೆಲ್ಲ ಆಚರಿಸ್ಕೊಳ್ಳೋದಕ್ಕೆ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ದೊಡ್ಡಪ್ಪ. ಆದರೆ ಪಕ್ಷದ ಕಾರ್ಯಕರ್ತರು ಬಿಡಬೇಕಲ್ಲ. ನಾಮಿನೇಷನ್ ಫೈಲ್ ಮಾಡಿಸೋದಕ್ಕೆ ದೊಡ್ಡ ಮೆರವಣಿಗೆನೇ ಮಾಡಿಬಿಟ್ರು. ಎಲ್ಲರೂ ನಿಮ್ಮನ್ನು ಕೇಳಿದ್ರು ದೊಡ್ಡಪ್ಪ. ಪ್ರಚಾರಕ್ಕೆ ನನ್ನ ಜೊತೆ ಬರ್ತಾರೆ ಅಂತ ಹೇಳಿದ್ದೀನಿ. ನನ್ನ ಜೊತೆ ಪ್ರಚಾರಕ್ಕೆ ಬರ್ತೀರಲ್ವ ದೊಡ್ಡಪ್ಪ? ಖಂಡಿತ ಬರ್ತೀನಿ ತೇಜು. ನನಗೆ ನೀನು ಬೇರೆ ಇಲ್ಲ, ಶಿಖರ್ ಬೇರೆ ಇಲ್ಲ. ಖಂಡಿತ ಬರ್ತೀನಿ. ನಿಜ ಹೇಳಬೇಕು ಅಂದರೆ ನನ್ನ ಬದಲು ಅದಕ್ಕೇ ಎಲೆಕ್ಷನ್ಗೆ ನಿಂತ್ಕೋಬೇಕಾಗಿತ್ತು. ಆದರೆ ಈ ಹಾಳಾದ ರಾಜಕೀಯದಲ್ಲಿ ಮಿತ್ರರು ಯಾರು, ಶತ್ರುಗಳು ಯಾರು ಅಂತ ಒಂದು ಗೊತ್ತಾಗೋದಿಲ್ಲ ದೊಡ್ಡಪ್ಪ. ಈಗಾಗಲೇ ನಾವು ಶಿಖರ್ನ ಕಳ್ಕೊಂಡಿದ್ದೀವಿ. ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ನಮ್ಮ ಮಹಾತ್ಮ ಗಾಂಧಿಯನ್ನೇ ನಮ್ಮ ದೇಶ ಬಿಡಲಿಲ್ಲ, ಪ್ರಧಾನಮಂತ್ರಿನೂ ಬಿಡಲಿಲ್ಲ. ಹಾಗಂತ ಎಲ್ಲರೂ ರಾಜಕೀಯಕ್ಕೆ ಬರೋದನ್ನ ನಿಲ್ಲಿಸ್ಬಿಟ್ರಾ? ನಿಮಗೆ ಚುನಾವಣೆಯಲ್ಲಿ ನಿಂತ್ಕೋಬೇಕು ಅನ್ನೋ ಆಸೆ ಇದ್ದರೆ ನನ್ನ ಹತ್ರ ಹೇಳಿ. ಅದಕ್ಕೆ ನನಗೆ ಈ ರಾಜಕೀಯನೇ ಬೇಕಾಗಿಲ್ಲ. ನೀವು ಅಂದರೆ ನಾನು ಈಗಲೇ ಹೋಗಿ ನಾಮಪತ್ರನ ವಾಪಸ್ ತಗೋತೀನಿ. ತಗೊಳ್ಳೇಬೇಕಾಗುತ್ತೆ. ನೀವು ಇಲ್ಲಿ? ಹೌದು, ನಮ್ಮ ದೇಶದಲ್ಲಿ ಕೊಲೆಗಾರರಿಗೆ ಚುನಾವಣೆಯಲ್ಲಿ ನಿಲ್ಲೋ ಹಕ್ಕಿಲ್ಲ ಅಂತ ಹೇಳಕ್ ಬಂದಿದ್ದೀವಿ. ಹೌದು, ನಿಮ್ಮ ಮುಂದೆ ತುಂಬ ಒಳ್ಳೆಯವನ ಥರ ನಿಂತಿದ್ದಾನಲ್ಲ ಈ ತೇಜಸ್, ಇವನೊಬ್ಬ ಕೊಲೆಗಾರ. ಏನು ಹೇಳ್ತಾ ಇದ್ದೀರಾ ನೀವು? ನಾನು ಯಾರನ್ನು ಕೊಲೆ ಮಾಡಿಲ್ಲ. ಯಾರನ್ನ? ಯಾರ್ಯಾರನ್ನ ಹೇಗೆ ಎಲ್ಲೆಲ್ಲಿ ಕೊಲೆ ಮಾಡಿದೆ ಅಂತ ನೀನೇ ಹೇಳು. ಆಸಕ್ತಿ ನಿನ್ನ ಬಾಯಿನ ಕಕ್ಕಿಸ್ಬೇಕು ಅಂತಾನೆ ನಾವು ಬಂದಿರೋದು. ಸುಳ್ಳು ಸುಳ್ಳು ಹೇಳ್ತಾ ಇದ್ದೀರಾ ನೀವೆಲ್ಲ. ನಾನು ಯಾರನ್ನು ಕೊಲೆ ಮಾಡಿಲ್ಲ. ಮಾಡಿಲ್ವಾ? ನೀನು ಕೊಲೆ ಮಾಡಿಲ್ವಾ? ಇಲ್ಲ. ಐ ಥಿಂಕ್ ನಿನ್ನ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಇದೆ ಅಂತ.
ಅದಕ್ಕೆ ನಮ್ಮ ಹತ್ರ ಮೆಡಿಸನ್ ಇದೆ. ಜ್ಞಾಪಕ ಬಂತ? ಇಲ್ಲ ಇನ್ನೊಂದು ಡೋಸ್ ಬೇಕಾ? ಇಲ್ಲ ಹೇಳ್ತೀನಿ ಹೇಳ್ತೀನಿ. ಊರ್ಮಿಳಾ ತಂದೆ ಶರಣಪ್ಪನ್ ಯಾಕೆ ಕೊಲೆ ಮಾಡಿದೆ? ಅಲ್ಲೇನ್ ನಡೀತಿ ಹೇಳೋ. ಹೇಳ್ತೀನಿ ಹೇಳ್ತೀನಿ. ಅದು ಅವತ್ತು ನೋಡೋ, ನಾನು ಹೇಳ್ದಾಗ ಕೇಳ್ಕೊಂಡಿದ್ರೆ ನೀನು ಈ ಊರಲ್ಲಿ ಇರ್ತೀಯ. ಇಲ್ಲ ಅಂದರೆ ಹೇಳಕ್ಕೆ ನಿನ್ನ ಹೆಸರು ಇರಲ್ಲ, ಈಗಿನ ದೇಹದಲ್ಲಿ ಉಸಿರು ಇರಲ್ಲ. ನಿನ್ನ ಮಗಳು ನನಗಿಷ್ಟ ಆಗಿದ್ದಾಳೆ, ಅವಳು ನನಗೆ ಬೇಕು ಅಷ್ಟೇ. ನಿನ್ನ ಮಗಳನ್ನ ಎತ್ತಾಕೊಂಡು ಹೋಗೋದು ನನಗೆ ಚಿಟ್ಕಿ ಹೊಡಿಯೋಷ್ಟು ಸುಲಭ. ಆದ್ರೆ ನಾನು ಹಾಗೆ ಮಾಡೋದಿಲ್ಲ. ನೀನೇ ನಿನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡು. ನನಗೆ ಸಾಕು ಅಂದಾಗ ಹೇಳಿ ಕಳಿಸ್ತೀನಿ, ಆಮೇಲೆ ಬಂದು ಕರ್ಕೊಂಡು ಹೋಗಿ. ನನ್ನ ಜೀವ ಇರೋ ತನಕ ಈ ಕೆಲಸ ಮಾತ್ರ ಮಾಡಲ್ಲ. ನಿನ್ನ ಜೀವ ಇಷ್ಟ ತನಕ ನೀನು ಆ ಕೆಲಸ ಮಾಡೋದಿಲ್ಲ. ಸರಿ ಬಿಡು, ಜೀವ ತೆಗೆದುಬಿಟ್ಟೆ, ನಿನ್ನ ಮಗಳನ್ನ ಇಲ್ಲಿಂದ ನಾನು ಕರ್ಕೊಂಡು ಹೋಗ್ತೀನಿ. ನನಗೆ ಯಾರ ಭಯನೂ ಇಲ್ಲ, ಗೊತ್ತಲ್ಲ. ನಮ್ಮ ದೊಡ್ಡಪ್ಪ ಮಿನಿಸ್ಟರ್ ಆಗಿದ್ದವರು. ಈ ಪೊಲೀಸು ಪೊಲಿಟಿಷಿಯನ್ಸ್ ಅಲ್ಲ, ನಮ್ಮ ಜೇಬಲ್ಲೇ ಇದ್ದಾರೆ. ಅರ್ಥ ಆಯ್ತು ತಾನೇ? ಅಪ್ಪ 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 ಎಲ್ಲಿದ್ದೀರಾ? ಅಪ್ಪ ಬಾಗ್ಲು ತದ್ದೇ ಇದೆಯಲ್ಲ, ಎಲ್ಲಿ ಹೋದ್ರು? ನೀನೇನು ದೊಡ್ಡ ಸ್ಟಾರ? ಇವತ್ತು ನಿನಗೊಂದು ಗದ್ದಿ ಕಾಣಿಸ್ತೀನಿ. ಆ ಹೊತ್ತಿಗೆ ಶಿಖರ್ನ ಅಲ್ಲಿ ಬರೋದಕ್ಕೆ ಹೇಳಿದೆ. ಅವನು ಊರ್ಮಿಳನ ನೋಡ್ತಾನೆ ಅಂತ ನನಗೆ ಗೊತ್ತಿತ್ತು. ಆಮೇಲೆ ಊರ್ಮಿಳನ ತಲೆ ಹೊಡೆದು ನಾನು ಅಲ್ಲಿಂದ ಪರಾರಿ ಆದೆ. ಅಂದ್ರೆ ನೀನು ಶಿಖರ್ ಮೇಲೆ ಮೊದಲಿಂದಾನೇ ದ್ವೇಷ ಸಾಧಿಸ್ತಾ ಇದ್ದೆ. ಹೌದು, ನನಗೆಲ್ಲ ಅರ್ಹತೆಗಳಿದ್ರು ಜೀವನದಲ್ಲಿ ಮುಂದುವರಿಯೋಕ್ಕಾಗ್ತಾ ಇರಲಿಲ್ಲ. ನಾನು ಸಾಯೋ ತನಕ ಶಿಖರ್ಗೆ ಅಸಿಸ್ಟೆಂಟ್ ಆಗೇ ಇರಬೇಕಾಗಿತ್ತಾ? ನನಗೂ ರಾಜಕೀಯದಲ್ಲಿ ಮುಂದೆ ಬರಬೇಕು ಅನ್ನೋ ಆಸೆ. ಅದಕ್ಕೆ ನೀನು ಶಿಖರ್ ದೇಸಾಯಿನ ಕೊಲೆ ಮಾಡೋ ಪ್ಲಾನ್ ಮಾಡಿದೆ. ಹೌದು ಹೌದು ಹೌದು. ಶಿಖರ್ ಮೇಲೆ ಏನೇನು ನಡೀತು, ಹೇಗೆ ಕೊಲೆ ಮಾಡಿದೆ ಹೇಳು. ಅದು ಆಗಲೇ ಅಂದ್ಬಿಟ್ಟೇನೆ. ಗಂಟೆ 6 ಆಗಿದೆ. ನೀವು ಎದೋಳಿ, ಗೀಸರ್ ಆನ್ ಮಾಡ್ಲಾ? ಅಯ್ಯೋ, ಯಾಕೋ ಸ್ವಲ್ಪ ಆಯಾಸ ಆಗಿದೆ ಕಡೆ. ಇನ್ನು ಸ್ವಲ್ಪ ಹೊತ್ತು ಮಲಗಿರ್ತೀನಿ, ನಿಧಾನಕ್ಕೆ ಕೇಳ್ತೀನಿ. ಸರಿ.
ಸ್ವಂತ ಮಗನ ತರ ನಿನ್ನ ನೋಡ್ಕೊಂಡ್ನಲ್ಲೋ, ನನ್ನ ಮನೆಗೆ ಬೆಂಕಿ ಇಟ್ಬಿಟ್ಟಲ್ಲೋ, ನನ್ನ ಚಿನ್ನದಂತ ಮಗನ ನನ್ನಿಂದ ಕಿತ್ಕೊಂಡ್ಬಿಟ್ಟಲ್ಲೋ. ದ್ರೋಹಿ 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 ದ್ರೋಹಿ. ಬಿಡಿ, ಅವನ ನಾವು ನೋಡ್ಕೊಂತೀವಿ ಬಿಡಿ. ಶಿಖರ್ ದೇಸಾಯಿನ ಕೊಲೆ ಮಾಡಿ ಅದನ್ನ ವೈಜಯಂತಿ ಮೇಲೆ ಬರೋ ಹಾಗೆ ಮಾಡಿದೆ ಅಲ್ವಾ? ನನಗೆ ಚೆನ್ನಾಗಿ ಗೊತ್ತು ವೈಜಯಂತಿ ಸೂಸೈಡ್ ಮಾಡ್ಕೊಂಡಿಲ್ಲ ಅಂತ. ನೀನೇ ಅವಳ ಕೊಂದೆ, ಹೇಗೆ ಹೇಳು? ಹೌದು, ಅವಳನ್ನ ನಾನೇ ಕೊಲೆ ಮಾಡಿದ್ದು. ಅವತ್ತು ಶಿಖರ್ನ ಕೊಲೆ ಮಾಡಿದ ಬೆಳಿಗ್ಗೆ ವೈಜಯಂತಿ ನಿಮ್ಮ ಜೊತೆ ಜಾಗ ಮುಗಿಸ್ಕೊಂಡು ಮನೆಗೆ ಹೋಗಿ ನಾನು ಅವಳಿಗೆ ಗೊತ್ತಿಲ್ಲದೆ ಮನೆ ಸೇರಿಕೊಂಡೆ. ಹಾಲು ಬಂದು ಹಾಲು ಕೊಟ್ಟೋದು. ಆಮೇಲೆ ವೈಜಯಂತಿ ಫ್ರೆಶ್ ಆಗೋದಕ್ಕೆ ಅಂತ ರೆಸ್ಟ್ ರೂಮ್ಗೆ ಹೋಗಿ ನಾನು ಹಾಲಿನ ಕ್ಲಾಸಿಗೆ ನಿದ್ದೆ ಮತ್ತೆ ಶಿಖರ್ ದೇಸಾಯಿನ ಕೊಲೆ ಮಾಡಿ ವೈಜಯಂತಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂದ್ರೆ ನೀನ್ ಸೇಫ್ ಆಗ್ಬೋದು ಅಂತ ಪ್ಲಾನ್ ಮಾಡಿದೆ ಅಲ್ವಾ? ಹೌದು. ಆಮೇಲೆ ದೊಡ್ಡಪ್ಪನನ್ನು ಕೊಲೆ ಮಾಡೋ ಪ್ರಯತ್ನ ಮಾಡಿದೆ ಅಲ್ವಾ? ಯಾಕೆ? ನನಗೆ ರಾಜಕೀಯದಲ್ಲಿ ಮುಂದೆ ಬರಬೇಕು ಅನ್ನೋ ಆಸೆ ಇತ್ತು. ಅಂದರೆ ನಮ್ಮ ದೊಡ್ಡಪ್ಪ ಚುನಾವಣೆಗೆ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿದರು. ಅದಕ್ಕೆ ಅವ್ರನ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿದೆ. ಅಂದ್ರೆ ಇಷ್ಟೆಲ್ಲ ಕೊಲೆಗಳು ನಿನ್ನ ರಾಜಕೀಯ ದುರಾಸೆಯಿಂದ ನಡೆದಿವೆ. ಇನ್ನು ಈ ದುರಾಸೆಯಿಂದಾನೇ ಇನ್ನು ಎಷ್ಟು ಜನ ಬೇಕಾದ್ರೂ ಕೊಲೆ ಮಾಡೋದಕ್ಕೆ ರೆಡಿಯಾಗಿದ್ದೆ ನೀನು. ಸದ್ಯಕ್ಕೆ ಈಗಲೇ ಸಿಕ್ಬಿದ್ದೆ. ಇನ್ನೇನಾದರೂ ಎಲೆಕ್ಷನ್ ನಿಂತು ಗೆದ್ಬಿಟ್ಟಿದ್ರೆ ಇನ್ನೇನೇನು ಮಾಡ್ತಿದ್ದೋ ನೀನು? ಈ ದೇಶದಲ್ಲಿ ಕಾನೂನು ಇನ್ನೂ ಗಟ್ಟಿಯಾಗಿದೆ ಅಂತ ಈಗಲಾದ್ರೂ ಅರ್ಥ ಆಗಿರ್ಬೇಕು ನಿನಗೆ. ಈಗಲೂ ಅರ್ಥ ಆಗದೆ ಇದ್ರೆ ನೇಣುಗಂಬದ ಮುಂದೆ ನಿಂತಾಗ ಚೆನ್ನಾಗಿ ಅರ್ಥ ಆಗತ್ತೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ನಡಿ ನಡಿ.